ಮತದಾರರ ಪಟ್ಟಿಯಲ್ಲಿ ಹೆಸರಿಲ್ಲ ಅಂದರೆ ಗ್ಯಾರಂಟಿ ಸಿಗಲ್ಲ. ಮತದಾರರ ಪಟ್ಟಿಯಲ್ಲಿ ಹೆಸರಿಲ್ಲದಿದ್ದರೆ ಗ್ಯಾರಂಟಿ ಸಿಗಲ್ಲ ಅಂತ ಹೇಳಿ ಸ್ವತಃ ಸಿಎಂ ಹೇಳಿದ್ದಾರೆ. ಗ್ಯಾರಂಟಿ ಜೊತೆಗೆ ಪಿಂಚಣಿಯನ್ನು ಕೂಡ ಕಟ್ ಮಾಡ್ತೀವಿ ಅನ್ನುವಂತಹ ಮಾತನ್ನ ಡಿ.ಕೆ. ಶಿವಕುಮಾರ್ ಅವರು ಆಡಿದ್ದಾರೆ. ಮುಖ್ಯಮಂತ್ರಿಗಳು ನಿನ್ನೆ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬ್ರೀಫ್ ಮಾಡಿದ್ರು, ಹಲವು ವಿಚಾರಗಳನ್ನು ಪ್ರಸ್ತಾಪಿಸಿದ್ರು. SIR ಪ್ರಕ್ರಿಯೆಯ ವೇಳೆ ಈ ಬಗ್ಗೆ ಪರಿಶೀಲನೆಯನ್ನ ಮಾಡ್ತೀವಿ ಅಂತ ಹೇಳಿ ಸಿಎಂ ಡಿ.ಕೆ. ಶಿವಕುಮಾರ್ ಅವರು ಹೇಳಿದ್ದಾರೆ. ಅಲ್ಲಿಗೆ ಹಂತ ಹಂತವಾಗಿ ಗ್ಯಾರಂಟಿಗಳ ಪರಿಷ್ಕರಣೆಗೆ ರಾಜ್ಯ ಸರ್ಕಾರ ಮುಂದಾಗಿರೋದು ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಬಟ್ ಈ ಪರಿಷ್ಕರಣೆ ಯಾವ ಸ್ವರೂಪವನ್ನು ಪಡೆದುಕೊಳ್ಳುತ್ತೆ, ಮತ್ಯಾವ ರೀತಿಯ ಬೆಳವಣಿಗೆಗಳಿಗೆ ಸಾಕ್ಷಿಯಾಗುತ್ತೆ ಅನ್ನೋದನ್ನು ಕಾದು ನೋಡಬೇಕಿದೆ. ಗ್ಯಾರಂಟಿ ಯೋಜನೆಗಳ ನಕಲಿ ಫಲಾನುಭವಿಗಳ ಕಳ್ಳಾಟಕ್ಕೆ ಬ್ರೇಕ್ ಹಾಕೋದು ನಮ್ಮ ಉದ್ದೇಶ ಅನ್ನೋದು ಸರ್ಕಾರದ ವಾದ. ಗೃಹಲಕ್ಷ್ಮಿ, ಗೃಹಜ್ಯೋತಿಯ ಕೋಟಾ ಉಪಕೃತರಿಗೆ ಈಗ ಟೆನ್ಷನ್ ಶುರುವಾಗಿದೆ. ಅರ್ಹತೆ ಮೀರಿ ಗ್ಯಾರಂಟಿಯನ್ನು ಪಡಿತಾ ಇದ್ರಲ್ಲ, ಅಂಥವರನ್ನ ಪತ್ತೆ ಹಚ್ಚೋದಕ್ಕೆ ಸಿಎಂ ಸೂಚನೆ ಕೊಟ್ಟಿದ್ದಾರೆ. ಗ್ಯಾರಂಟಿ ಯೋಜನೆಯ ದುರ್ಬಳಕೆಯ ತಡೆಗೆ ಸ್ಮಾರ್ಟ್ ಕಾರ್ಡ್ ಬಳಕೆಗೂ ಕೂಡ ಸರ್ಕಾರ ಚಿಂತಿಸಿದೆ. ಸ್ಮಾರ್ಟ್ ಕಾರ್ಡ್ ಮೂಲಕ ಅಕ್ರಮಕ್ಕೆ ಬ್ರೇಕ್ ಹಾಕೋದಕ್ಕೂ ಕೂಡ ನಿರ್ಧಾರವನ್ನ ಮಾಡಿದೆ. ಸಾಕಷ್ಟು ಹಂತಗಳ ಗ್ಯಾರಂಟಿ ಪರಿಷ್ಕರಣೆಗೆ ಸರ್ಕಾರ ಮುಂದಾಗ್ತಾ ಇರೋದು ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಸ್ಮಾರ್ಟ್ ಕಾರ್ಡು, ಬಯೋಮೆಟ್ರಿಕ್ಕು, ಅದರ ಜೊತೆಗೆ ಹೊಸದಾಗಿ ಅರ್ಜಿ ಸಲ್ಲಿಕೆ. 100 ಚಿಲ್ಲರೆ ಕೋಟಿ ರೂಪಾಯಿ ಹಣ ಈಗಾಗಲೇ ಕೆಲವು ಗೃಹಲಕ್ಷ್ಮಿ ಯಾರು ವಯಸ್ಸಾಗಿತ್ತು, ಯಾರು ಯಜಮಾನಿ ತೀರ್ಕೊಂಡಿದ್ರು, ಅದೆಲ್ಲ ಕೆಲವೆಲ್ಲ ತೆಗೆದುಕೊಂಡ್ಬಿಟ್ಟಿದ್ದಾರೆ. ಸೊ ಅದಕ್ಕೆ ನಾವು ಮತ್ತೆ ವಾಪಸ್ಸು ಆ ವಸ್ತುದಲ್ಲಿ ಯಾರ್ಯಾರ್ದೋ ಫೋನ್ ನಂಬರ್ ಕೊಟ್ಬಿಟ್ಟಿದ್ದಾರೆ. ನಾವು ಅದನ್ನು ತನಿಖೆ ಮಾಡಿಸಿದ್ವಿ. ಮೊನ್ನೆ ಬಾಗಲಕೋಟಲ್ಲಿ, ದಾವಣಗೆರೆಯಲ್ಲಿ ಕೂಡ ಟ್ರೈ ಮಾಡ್ದೋ, ಬೇರೆ ಕಡೆ ಟ್ರೈ ಮಾಡ್ದೋ, ಸುಮಾರು ಹಳ್ಳಿಗಳಲ್ಲಿ ಮಾಡಿದ್ವಿ. ಯಾರೋ ನಂಬರ್ಗೆ ಫೋನ್ ಹೋಗ್ತಾ ಇದೆ, ಅವ್ರ ಹತ್ರ ಇಲ್ಲ, ಮಾಹಿತಿ ಇಲ್ಲ. ಸೊ ಯಾರು ನಿಜವಾಗ್ಲೂ ಒರಿಜಿನಲ್ ಹೋಗ್ತಾ ಇದೆಯೋ ಇಲ್ಲೊಂದು ಚೆಕ್ ಮಾಡಬೇಕಾಗಿದೆ. ಅದಕ್ಕೆ ಮತ್ತೆ ಅವರು ಅರ್ಜಿಗಳನ್ನು ಕೊಡಬೇಕಾಗ್ತದೆ. ಯಾರಿಗೂ ನಿಲ್ಸಕ್ಕೆ ಹೋಗಲ್ಲ ನಾವು, ಬಟ್ ದೇ ವಿಲ್ ಹ್ಯಾವ್ ಟು ಗಿವ್ ಎನ್ ಅಪ್ಲಿಕೇಶನ್. ಯಾರನ್ನ ಹಣನೂ ಕೂಡ ಯಾರನ್ನು ಕೂಡ ತೆಗೆದಾಕಬೇಕು ಅಂತ ನಮಗೆ ಇಷ್ಟ ಇಲ್ಲ, ತೆಗೆಯೋದು ಇಲ್ಲ. ಬಟ್ ಅವ್ರು ಕರೆಕ್ಟ್ ಮಾಹಿತಿಯನ್ನು ಅವರು ಕೊಡಬೇಕು. ಯಾವ ಬ್ಯಾಂಕಲ್ಲಿ ತೆಗೆದುಕೊಳ್ತಾ ಇದ್ದೀವಿ, ನಮ್ಮ ಕರ್ನಾಟಕದ ಬ್ಯಾಂಕ್ ಹೋಗ್ತಾ ಇದೆಯಾ, ಹೊರಗಡೆ ರಾಜ್ಯಕ್ಕೆ ಹಣ ಹೋಗ್ತಾ ಇದೆಯಾ, ಇಲ್ಲ ಅವ್ರು ಏನಾದ್ರು ಈ ಪೋಜಿ ಸ್ಕೀಮ್ಗಳಲ್ಲಿ ಯಾರು ಸಣ್ಣ ಲಂಚಕ್ಕೋ ಇಲ್ಲ ಅಂದರೆ ಯಾವ್ದಾದ್ರು ಒಂದು ಸಾಲ ತೆಗೆದುಕೊಂಡದಕ್ಕೋ ಇಲ್ಲ ಯಾವ್ದಾದ್ರು ಒಂದು ಸ್ಕೀಮ್ಗೋ ಆ ದುಡ್ಡು ಹೋಗ್ತಾ ಇದೆಯಾ ಅನ್ನೋದೆಲ್ಲ ಕೂಡ ನಮಗೆ ಮಾಹಿತಿ ಬೇಕಾಗ್ತದೆ. ಗೃಹ ಜ್ಯೋತಿಗೂ ಕೂಡ ಅವರು ಅರ್ಜಿಯನ್ನು ಕೊಡಬೇಕು. 1,64,000 ಜನ ಯಾರು ಮನೇಲಿದ್ದಾರೆ ಅವ್ರಿಗೆಲ್ಲ ಕೊಡ್ತಾ ಇದ್ದೀವಿ. ಅವರು ಕೂಡ ಒಬ್ಬೊಬ್ಬರು 5, 6, 7 ಇದಿದೆ ಅವ್ರಿಗೆ. ಅವರೇ ವಾಸ ಇದ್ದಾರಾ, ಬೇರೆ ವಾಸ ಮಾಡ್ತಾ ಇದ್ದಾರಾ? ಡೀಟೇಲ್ಸ್ ಅನ್ನು ಕೊಡೋದಕ್ಕೆ ಮಸೂದ್ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಮಸೂದ್, ಸರ್ಕಾರದ ನಡೆ ನಿಜಕ್ಕೂ ಕೂಡ ಮೆಚ್ಚುವಂಥದ್ದೇ. ಅರ್ಹತೆ ಯಾರ್ಯಾರಿಗಿಲ್ವೋ ಅವರುಗಳು ಫಲಾನುಭವಿಗಳಾಗೋದಕ್ಕೆ ಸಾಧ್ಯ ಇಲ್ಲ. ಬಟ್ ಸರ್ಕಾರದ ಉದ್ದೇಶ ಏನು ಅಂಥೇಳಿ, ಅನರ್ಹರನ್ನು ಗುರುತಿಸುವಂಥದ್ದ ಅಥವಾ ಫಲಾನುಭವಿಗಳ ಸಂಖ್ಯೆಯನ್ನು ಎಷ್ಟಾಗುತ್ತಷ್ಟು ತಗ್ಗಿಸುವಂತಹ ಕೆಲಸನ, ಯಾವ ಇಂಟೆನ್ಷನ್ ಇಟ್ಕೊಂಡು ಈ ರೀತಿಯ ಪರಿಷ್ಕರಣೆ ಕೈ ಹಾಕಿದೆ ರಾಜ್ಯ ಸರ್ಕಾರ? ಮಸೂದ್, ಪ್ರೇಮ್, ಗ್ಯಾರಂಟಿಗಳ ಮರುಪರಿಷ್ಕರಣೆಗೆ ಒಂದು ರೀತಿಯಲ್ಲಿ ಆರ್ಥಿಕ ಹೊರೆಯನ್ನು ತಗ್ಗಿಸುವಂಥದ್ದೇ ಮೊದಲ ಉದ್ದೇಶ. ಆ ಮೂಲ ಉದ್ದೇಶಕ್ಕೋಸ್ಕರನೇ ಇಷ್ಟೆಲ್ಲ ಕಾರಣಗಳನ್ನ ಹುಡುಕೊಂಡು ಕ್ರಮಕ್ಕೆ ಮುಂದಾಗಿರುವಂಥದ್ದು ರಾಜ್ಯ ಸರ್ಕಾರ. ನಿನ್ನೆ ಮುಖ್ಯಮಂತ್ರಿಗಳು, ಜಿಲ್ಲಾಧಿಕಾರಿಗಳು ಮತ್ತು ಜಿಲ್ಲಾ ಪಂಚಾಯತಿ ಸಿಇಒಗಳು ಇದ್ದಂತಹ ಸಭೆಯಲ್ಲಿ ಒಂದು ವಿಚಾರವನ್ನು ಪ್ರಕಟ ಮಾಡ್ತಾರೆ. ಮರು ಅರ್ಜಿ ಹಾಕಬೇಕು ಗೃಹ ಜ್ಯೋತಿ ಮತ್ತು ಗೃಹಲಕ್ಷ್ಮಿ ಯೋಜನೆಗಳಿಗೆ, ಜೊತೆಗೆ ಬಯೋಮೆಟ್ರಿಕ್ ಕೂಡ ತಗೋಬೇಕಾಗುತ್ತೆ. ಯಾಕೆಂದ್ರೆ ದುರ್ಬಳಕೆ ತಡಿಬೇಕಾಗುತ್ತೆ, ಅನರ್ಹರಿಗೆ ಈ ಗ್ಯಾರಂಟಿಗಳು ಹೋಗಬಾರ್ದು. ಹಾಗಾಗಿ ದುರ್ಬಳಕೆ ತಡೆದು ಆರ್ಥಿಕ ಹೊರೆಯನ್ನು ತಗ್ಗಿಸ್ಕೋಬೇಕು ಅನ್ನುವಂಥ ನಿಟ್ಟಿನಲ್ಲಿ 100 ಕೋಟಿ ಪೋಲ್ ಆಗ್ತಿದೆ. ಅರ್ಹರಿಗೆ ಮಾತ್ರ ಈ ಸೇವೆಗಳು ತಲುಪಬೇಕು ಅನ್ನುವಂಥ ನಿಟ್ಟಿನಲ್ಲಿ ಒಂದಷ್ಟು ಕ್ರಮಗಳನ್ನು ಸೂಚನೆ ಮಾಡಿದ್ದಾರೆ. ಮುಖ್ಯವಾಗಿ ಮರು ಅರ್ಜಿ ಹಾಕಬೇಕಾಗುತ್ತೆ. ಈಗ ಗೃಹಲಕ್ಷ್ಮಿಯಲ್ಲಿ 1,26,00,000 ಜನ ಇದ್ದಾರೆ, ಗೃಹ ಜ್ಯೋತಿನಲ್ಲಿ 1,74,00,000 ಫಲಾನುಭವಿಗಳಿದ್ದಾರೆ ಇದ್ದಾರೆ. ಇದು ಗ್ಯಾರಂಟಿಗಳು ಆರಂಭ ಆದಾಗ ಇದ್ದಂತಹ ಲೆಕ್ಕ. ಈಗ ಅಷ್ಟೇ ಜನಕ್ಕೆ ಹೋಗ್ತಾ ಇದೆ. ಇಷ್ಟರಲ್ಲಿ ತುಂಬಾ ಜನಕ್ಕೆ ಅನರ್ಹರಿದ್ದಾರೆ, ತುಂಬಾ ಜನ ಸತ್ತೋಗ್ಬಿಟ್ಟಿದ್ದಾರೆ, ತುಂಬಾ ಜನ ಡಬಲ್ ಖಾತೆ ಹೊಂದಿದ್ದಾರೆ, ಒಂದೇ ಮನೆಯಲ್ಲಿ ಹಲವರಿಗೆ ಹೋಗ್ತಾ ಇದೆ. ಹಾಗಾಗಿ ಇದೆಲ್ಲ ದುರ್ಬಳಕೆ ತಡಿಬೇಕು, ಅನರ್ಹರಿಗೆ ಗ್ಯಾರಂಟಿ ಸೇವೆಗಳು ಹೋಗದೇ ಇರೋ ರೀತಿ ತಡಿಬೇಕು. ಇದರಿಂದ 100 ಕೋಟಿ ರಾಜ್ಯ ಸರ್ಕಾರಕ್ಕೆ ಬರುತ್ತೆ ಅನ್ನುವಂಥ ಒಂದು ಉದ್ದೇಶ. ಜೊತೆಗೆ ಮುಖ್ಯವಾಗಿ ಗ್ಯಾರಂಟಿಗಳಿಂದ ಬೇರೆ ಬೇರೆ ಯೋಜನೆಗಳಿಗೆ ಹಣಕಾಸು ಹೊಂದಾಣಿಕೆ ಆಗ್ತಾ ಇಲ್ಲ, ಅದು ಕೂಡ ಇರುವಂಥದ್ದು. ಆ ಹಿನ್ನೆಲೆಯಲ್ಲೇ ಮರು ಅರ್ಜಿ ಹಾಕಬೇಕು ಅನ್ನುವಂಥ ಒಂದು ತೀರ್ಮಾನ ಮಾಡಲಾಗಿದೆ. ಸದ್ಯದಲ್ಲೇ ಅದ್ರ ಸಂಬಂಧಪಟ್ಟಂತೆ ಮಾರ್ಗಸೂಚಿ ಕೂಡ ಪ್ರಕಟ ಆಗುತ್ತೆ. ಜೊತೆಗೆ ಅರ್ಜಿ ನಮೂನೆ ಯಾವ ರೀತಿ ಇರಬೇಕು ಅನ್ನುವಂಥದ್ದು ಕೂಡ ನಿಗದಿ ಆಗುತ್ತೆ. ಗೃಹ ಜ್ಯೋತಿಗೆ ಆನ್ಲೈನ್ ನಲ್ಲಿ
ತುಂಬಾ ಜನ ಎಲ್ಲರೂ ಕೂಡ ಭರ್ತಿ ಮಾಡಿದ್ರು. ಆನ್ಲೈನ್ ನಲ್ಲೂ ಕೂಡ ಭರ್ತಿ ಮಾಡಬೇಕಾಗುತ್ತೆ, ಮನೆಗೂ ಕೂಡ ಅರ್ಜಿ ಹೋಗುತ್ತೆ. ಒಟ್ಟಾರೆಯಾಗಿ ಅರ್ಜಿ ನಮೂನೆ ಯಾವ ರೀತಿ ಇರಬೇಕು ಅನ್ನೋ ಡಿಸೈಡ್ ಮಾಡಿಕೊಂಡು ಸದ್ಯದಲ್ಲೇ ಮಾರ್ಗಸೂಚಿ ಪ್ರಕಟ ಮಾಡ್ತಾರೆ. ಆದ್ರೆ ಇದು ಸಾರ್ವಜನಿಕ ಆಕ್ರೋಶಕ್ಕೂ ಕೂಡ ಗುರಿಯಾಗಿರುವಂತದ್ದು, ವಿಪಕ್ಷಗಳ ಟೀಕೆಗೂ ಕೂಡ ಸರ್ಕಾರದ ನಡೆ ಗುರಿಯಾಗಿದೆ. ಪ್ರೇಮ್. ಓಕೆ, ಥ್ಯಾಂಕ್ ಯು ಮಸೂದ್ ತಮ್ಮೆಲ್ಲ ಮಾಹಿತಿಗಾಗಿ.